ಹೆನ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ. ನ್ಯೂಯಾರ್ಕ್ನ ಬಫಲೋದಲ್ಲಿ ಟೋಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಜೀವನದಲ್ಲಿ ಯಾವುದೇ ಆಸೆಗಳಿಲ್ಲ. ಹೆಂಡತಿ ಹೇಳಿದ ಹಾಗೆ ಕೇಳ್ಕೊಂಡು ಯಂತ್ರದಂತೆ ಬದುಕ್ತಿರ್ತಾನೆ. ಒಂದು ಬೆಳಿಗ್ಗೆ ಅವನ ಹಳೆಯ ಗೆಳೆಯರು ಬಂದು, ನಮ್ಮ ತಂಡದ ಒಬ್ಬ ಆಟಗಾರ ಬಂದಿಲ್ಲ, ನೀನು ಬಂದು ಸಾಫ್ಟ್ ಬಾಲ್ ಆಡು ಅಂತ ಕರ್ಕೊಂಡು ಹೋಗ್ತಾರೆ. ಆದರೆ ದಾರಿಯಲ್ಲಿ ಅವರು ಒಂದು ದೊಡ್ಡ ಬ್ಯಾಂಕ್ ಮುಂದೆ ಗಾಡಿ ನಿಲ್ಲಿಸಿ ಹೆನ್ರಿಗೆ ಅಲ್ಲೇ ಇರೋಕ್ಕೆ ಹೇಳಿ ಒಳಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅಲಾರಾಮ್ ಸೌಂಡ್ ಕೇಳುತ್ತೆ. ಅವರೆಲ್ಲ ಬ್ಯಾಂಕ್ ಲೂಟಿ ಮಾಡಿ ಓಡಿ ಹೋಗ್ತಾರೆ. ಹೆನ್ರಿ ಮಾತ್ರ ಅಲ್ಲೇ ಸಿಕ್ಕಿ ಬೀಳ್ತಾನೆ. ಹೆನ್ರಿ ನಿರಪರಾಧಿ ಆದರೂ ತನ್ನ ಗೆಳೆಯರ ಹೆಸರನ್ನು ಪೊಲೀಸರಿಗೆ ಹೇಳಲ್ಲ. ಇದಕ್ಕಾಗಿ ಅವನಿಗೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಜೈಲಿನಲ್ಲಿ ಅವನಿಗೆ ಮ್ಯಾಕ್ಸ್ ಅನ್ನೋ ಒಬ್ಬ ಅನುಭವಿ ಕೈದಿ ಸಿಗ್ತಾನೆ. ಮ್ಯಾಕ್ಸ್ ಜೈಲಿನಲ್ಲೇ ಇರಲು ಇಷ್ಟಪಡುವ ವ್ಯಕ್ತಿ. ಅವನು ಹೆನ್ರಿಗೆ ಒಂದು ಮಾತು ಹೇಳ್ತಾನೆ. ಜೀವನದಲ್ಲಿ ನಿನಗೊಂದು ಗುರಿ ಇರಬೇಕು. ನೀನು ಮಾಡದ ತಪ್ಪಿಗೆ ಈಗಾಗಲೇ ಶಿಕ್ಷೆ ಅನುಭವಿಸಿದ್ದೀಯ. ಹೊರಗೆ ಹೋದ ಮೇಲೆ ಆ ಕ್ರೈಮನ್ನೇ ನಿಜವಾಗಿ ಮಾಡು ಅಂತ. ಇದು ಹೆನ್ರಿ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಜೈಲಿನಿಂದ ಹೊರಬಂದ ಹೆನ್ರಿಗೆ ಅವನ ಹೆಂಡತಿ ಈಗ ಬೇರೆಯವರನ್ನು ಮದುವೆ ಆಗಿರುವುದು ಗೊತ್ತಾಗುತ್ತೆ. ಈಗ ಅವನಿಗೆ ಯಾರೂ ಇಲ್ಲ. ಅವನು ನೇರವಾಗಿ ತಾನು ಸಿಕ್ಕಿಬಿದ್ದಿದ್ದ ಆ ಬ್ಯಾಂಕ್ ಮುಂದೆ ಹೋಗಿ ನಿಂತುಕೊಳ್ಳುತ್ತಾನೆ. ಅಲ್ಲಿ ಪಕ್ಕದಲ್ಲಿ ಒಂದು ಹಳೆಯ ಥಿಯೇಟರ್ ಇರೋದು ಅವನಿಗೆ ಕಾಣಿಸುತ್ತೆ. ಒಂದು ಹಳೆಯ ಪತ್ರಿಕೆಯಲ್ಲಿ ಓದಿದ ಪ್ರಕಾರ ಆ ಥಿಯೇಟರ್ನಿಂದ ಬ್ಯಾಂಕಿನ ಓಲ್ಟ್ಗೆ ಹೋಗೋಕ್ಕೆ ಒಂದು ಹಳೆಯ ಸುರಂಗ ಇರುತ್ತೆ. ಹೆನ್ರಿ ಈಗ ಮ್ಯಾಕ್ಸ್ನನ್ನು ಜೈಲಿನಿಂದ ಪೆರೋಲ್ ಮೇಲೆ ಹೊರಗೆ ಬರುವಂತೆ ಮಾಡ್ತಾನೆ. ಇಬ್ಬರು ಸೇರಿ ಆ ಸುರಂಗದ ಮೂಲಕ ಬ್ಯಾಂಕ್ ಲೂಟಿ ಮಾಡಲು ಪ್ಲಾನ್ ಮಾಡ್ತಾರೆ. ಆ ಸುರಂಗವು ಥಿಯೇಟರ್ನ ಮೇಕಪ್ ರೂಮ್ ಅಡಿಯಲ್ಲೇ ಇರುತ್ತೆ. ಅಲ್ಲಿಗೆ ಹೋಗೋಕೆ ಹೆನ್ರಿ ಅನಿವಾರ್ಯವಾಗಿ ಆ ಥಿಯೇಟರ್ನಲ್ಲಿ ನಡೆಯೋ ದ ಚೆರಿ ಆರ್ಕಾಡ್ ಅನ್ನೋ ನಾಟಕದಲ್ಲಿ ಆ್ಯಕ್ಟರ್ ಆಗಿ ಸೇರುತ್ತಾನೆ. ಅಲ್ಲಿ ಅವನಿಗೆ ಆ ನಾಟಕದ ನಟಿ ಜೂಲಿ ಪರಿಚಯ ಆಗ್ತಾಳೆ. ಆ್ಯಕ್ಟಿಂಗ್ ಬರದೇ ಇದ್ದರೂ ಹೆನ್ರಿ ಕಷ್ಟಪಟ್ಟು ಕಲಿತಾನೆ ಮತ್ತು ಜೂಲಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ಹಗಲು ಹೊತ್ತಿನಲ್ಲಿ ರಿಹರ್ಸಲ್ ಮಾಡೋದು, ರಾತ್ರಿ ಹೊತ್ತು ಮ್ಯಾಕ್ಸ್ ಜೊತೆ ಸೇರಿ ಸುರಂಗ ಕೊರೆಯೋದು, ಹೀಗೆ ಹೆನ್ರಿಯ ಜೀವನ ಬದಲಾಗುತ್ತೆ. ಈ ಸಮಯದಲ್ಲಿ ಹೆನ್ರಿಗೆ ಮೊದಲ ಬಾರಿಗೆ ಜೀವನ ಅಂದರೆ ಏನು ಅನ್ನೋದು ಅರ್ಥವಾಗುತ್ತೆ. ನಾಟಕ ಶುರುವಾಗುವ ದಿನವೇ ಬ್ಯಾಂಕ್ ಲೂಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಾಟಕದ ನಡುವೆ ಹೆನ್ರಿ ತನ್ನ ಸೀನ್ ಮುಗಿಸಿ ಸ್ಟೇಜ್ನಿಂದ ಕೆಳಗಿಳಿದು ಸುರಂಗದ ಮೂಲಕ ಬ್ಯಾಂಕ್ ಒಳಗೆ ಹೋಗ್ತಾನೆ. ಮ್ಯಾಕ್ಸ್ ಜೊತೆ ಸೇರಿ ಹಣವನ್ನೆಲ್ಲ ಕಳ್ಳತನ ಮಾಡ್ತಾರೆ. ಆದರೆ ಈಗ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಹೆನ್ರಿಯ ಹಳೆಯ ಗೆಳೆಯ, ಯಾರು ಮೊದಲ ಬಾರಿ ಅವನನ್ನು ಸಿಕ್ಕಿ ಹಾಕಿಸಿದ್ರೋ ಅವನೇ, ಗನ್ ಹಿಡಿದು ಅಲ್ಲಿಗೆ ಬಂದು ಹಣ ಕಿತ್ಕೊಳ್ಳಲು ನೋಡ್ತಾನೆ. ಅವನನ್ನು ಅಲ್ಲಿಯೇ ಕಟ್ಟಿ ಹಾಕಿ ಹಣ ತಗೊಂಡು ಹೆನ್ರಿ ಮತ್ತೆ ನಾಟಕದ ಸ್ಟೇಜ್ಗೆ ಬರ್ತಾನೆ. ದರೋಡೆ ಸಕ್ಸಸ್ ಆಗುತ್ತೆ. ಆದರೆ ಹೆನ್ರಿ ಮ್ಯಾಕ್ಸ್ಗೆ ಹೇಳ್ತಾನೆ, ನನಗೆ ಹಣಕ್ಕಿಂತ ಈ ಆ್ಯಕ್ಟಿಂಗ್ ಮತ್ತು ಜೂಲಿ ಮುಖ್ಯ ಅಂತ. ಮ್ಯಾಕ್ಸ್ ಹಣದ ಜೊತೆ ಊರು ಬಿಟ್ಟು ಹೋಗ್ತಾನೆ. ಹೆನ್ರಿ ಹಣದ ಆಸೆಯನ್ನು ಬಿಟ್ಟು ಜೂಲಿ ಜೊತೆ ಹೊಸ ಜೀವನ ಶುರು ಮಾಡ್ತಾನೆ. ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಕೊನೆಗೆ ತಾನು ಅಂದುಕೊಂಡಂತೆ ಕ್ರೈಮ್ ಮಾಡಿ ಗೆದ್ದು ಹಣಕ್ಕಿಂತ ಹೆಚ್ಚಾಗಿ ತನ್ನ ವ್ಯಕ್ತಿತ್ವವನ್ನು ಕಂಡುಕೊಳ್ತಾನೆ.